ಹಾಯ್, ಎಲ್ಲರಿಗೂ ನಮಸ್ಕಾರ. ನಳಿನ ಹಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಕೂಡ ಒಂದು ವಿಷಯದೊಂದಿಗೆ ಬಂದಿದ್ದೇನೆ. ಅದರ ಬಗ್ಗೆ ಇವತ್ತು ಮಾತನಾಡೋಣ ಬನ್ನಿ. ಜೀವನ ಒಂದು ಶಾಲೆ ಇದ್ದಂತೆ. ಅಲ್ಲಿ ಮೊದಲು ಪರೀಕ್ಷೆ ಬರುತ್ತದೆ, ಆನಂತರ ಪಾಠ ಕಲಿತೇವೆ ಅಲ್ವಾ? ಹೌದು. ನಮಗೆ ಶಾಲೆಗೆ ಹೋಗಬೇಕಾದಾಗ ನಾವು ಫಸ್ಟು ಪಾಠ ಕಲಿತೀವಿ, ಆನಂತರ ಪರೀಕ್ಷೆ ಬರಿತೀವಿ, ಆನಂತರ ನಮಗೆ ರಿಸಲ್ಟ್ ಸಿಗುತ್ತೆ. ಆದರೆ ನಮ್ಮ ಜೀವನದಲ್ಲಿ ಹಾಗೆ ಅಲ್ಲ. ಫಸ್ಟ್ ನಾವು ಪರೀಕ್ಷೆ ಬರುತ್ತದೆ, ಆಮೇಲೆ ಪಾಠ ಕಲಿತೀವಿ, ಆಮೇಲೆ ಒಂದು ರಿಸಲ್ಟ್ ಬರುತ್ತೆ ಅಲ್ವಾ? ಕೆಲವು ಸತ್ಯಗಳು ಹಾಗೇನೆ. ಕೆಲವು ಸತ್ಯಗಳು ನಮಗೆ ಚಿಕ್ಕ ವಯಸ್ಸಿನಲ್ಲಿ ಅರ್ಥವಾದರೆ ಜೀವನ ಸುಲಭವಾಗಿರ್ತಿತ್ತು. ಆದರೆ ಹೆಚ್ಚಾಗಿ ಅವು ನಮಗೆ ತಡವಾಗಿ ಅರ್ಥವಾಗುತ್ತವೆ. ಇಂದು ಅಂತಹ ಕೆಲವು ಸತ್ಯಗಳ ಬಗ್ಗೆ ಮಾತನಾಡೋಣ ಫ್ರೆಂಡ್ಸ್. ಇವತ್ತು ತಡವಾಗಿ ಅರ್ಥವಾಗುವಂಥ ಸತ್ಯಗಳು ಯಾವ್ಯಾವು ಅವುಗಳ ಬಗ್ಗೆ ಮಾತನಾಡೋಣ. ಸಮಯ ಯಾರಿಗಾಗಿ ಕಾಯುವುದಿಲ್ಲ. ಹೌದು, ಟೈಮ್ ಅನ್ನೋದು ಅದು ಪಾಡಿಗೆ ಅದು ಹಾಕ್ತಾನೆ ಇರುತ್ತೆ. ಅದು ನಮಗಾಗಿ ಕಾಯುವುದಿಲ್ಲ, ನಾವು ಟೈಮಿಗಾಗಿ ಕಾಯಬೇಕು. ನಮ್ಗೆ ಏನಾದರೂ ಒಂದು ಒಳ್ಳೆ ಅವಕಾಶಗಳು ಬಂದಾಗ ನಾವು ಅವುಗಳನ್ನು ಯೂಸ್ ಮಾಡ್ಕೋಬೇಕು. ಆ ಸಮಯವನ್ನು ನಾವು ಯೂಸ್ ಮಾಡ್ಕೋಬೇಕು. ನಾವು ನಾಳೆ ಏನಾದ್ರು ಒಂದು ಒಳ್ಳೆ ನಮಗೆ ಅವಕಾಶ ಬಂದಿತ್ತು ಅಂದರೆ ನಾವು ಏನು ಮಾಡ್ತೀವಿ, ನಾಳೆ ನೋಡೋಣ ಅಂದ್ಕೊಂಡು ಎಂದು ಹಲವಾರು ವಿಷಯಗಳನ್ನು ಮುಂದೂಡ್ತಾ ಇರ್ತೀವಿ. ಯಾವುದೇ ಒಂದು ಬಂದರೂ ವಿಷಯನ ನಾವು ಮುಂದೂಡ್ತಾನೆ ಇರ್ತೀವಿ. ಆದರೆ ಒಂದು ದಿನ ಹಿಂದಿರುಗಿ ನೋಡಿದಾಗ ವರ್ಷಗಳೇ ಕಳೆದೋಗಿರ್ತವೆ ಅಲ್ವಾ? ಸಮಯವೇ ಜೀವನದ ಅತ್ಯಮೂಲ್ಯ ಉಡುಗೊರೆ ಅಂತ ಕೂಡ ಹೇಳ್ಬೋದು. ಒಂದು ಅತ್ಯಮೂಲ್ಯವಾದ ಉಡುಗೊರೆ ಅಂತ ಕೂಡ ಹೇಳ್ಬೋದು. ಎರಡನೇದು, ಎಲ್ಲರೂ ನಿಮ್ಮವರಲ್ಲ. ಹೌದು ಅಲ್ವಾ? ನಮಗೇನು ಫ್ರೆಂಡ್ ಆಗಿರ್ಬೋದು, ಕೆಲವರು ರಿಲೇಷನ್ ಆಗಿರ್ಬೋದು, ಕೆಲವರು ನೈಬರ್ಸ್ ಆಗಿರ್ಬೋದು, ಕೆಲವರು ನಿಮ್ಮ ಜೀವನಕ್ಕೆ ಬರ್ತಾರೆ, ಆದರೆ ಜೊತೆಯಾಗಿ ಅಲ್ಲ ಅಲ್ವಾ? ಒಂದು ಪಾಠ ಕಲಿಸೋಕ್ಕೋಸ್ಕರ ನಮ್ಮ ಹತ್ರ ಬಂದಿರ್ತಾರೆ. ಇದನ್ನು ಅರಿಯಲು ಕೆಲವೊಮ್ಮೆ ವರ್ಷಗಳೇ ನಮಗೆ ಬೇಕಾಗ್ತಾ ಇರುತ್ತೆ. ಮೂರನೇದು, ಮನಃಶಾಂತಿ ಎಲ್ಲದಕ್ಕಿಂತ ದೊಡ್ಡದು. ಹೌದು, ನಮಗೆ ಎಷ್ಟೇ ಹಣ ಗಳಿಸಿದ್ರು, ನಾವು ನೇಮು ಫೇಮ್ ಆಗಿದ್ರೂ ಕೂಡ, ಯಶಸ್ಸು ನಮಗಿದ್ರೂ ಕೂಡ, ಇಲ್ಲದಿದ್ರೂ ಯಾವುದಕ್ಕೂ ಅರ್ಥ ಇಲ್ಲ. ಇವೆಲ್ಲ ಇದ್ರೂ ನಮಗೆ ಒಂದೊಂದು ಸಾರಿ ಅರ್ಥನೇ ಇರೋದಿಲ್ಲ, ಗೊತ್ತಾ? ಮನಃಶಾಂತಿ ಇಲ್ಲ ಅಂದರೆ ಇವೇನು ಇಲ್ಲ ಅಂತ ಕೂಡ ಹೇಳ್ಬೋದು. ನಿಜವಾದ ಶ್ರೀಮಂತಿಕೆ ಅಂದರೆ ಮನಃಶಾಂತಿ ಅಂತ ಕೂಡ ಹೇಳ್ಬೋದು. ನಿಮ್ಮನ್ನು ನೀವು ಪ್ರೀತಿಸಬೇಕು. ನಾಲ್ಕನೇದು, ಹೌದು, ಫಸ್ಟು ನಮ್ಮನ್ನು ನಾವು ಪ್ರೀತಿ ಮಾಡ್ಕೊಳ್ಬೇಕು. ನಮ್ಮ ದೇಹವನ್ನು ನಾವು ಪ್ರೀತಿ ಫಸ್ಟ್ ಮಾಡ್ಕೊಳ್ಬೇಕು. ನಮ್ಮ ದೇಹಕ್ಕೆ ನಾವು ರೆಸ್ಪೆಕ್ಟ್ ಕೊಟ್ಕೊಳ್ಬೇಕು. ನಾವು ಎಲ್ಲರಿಂದಲೂ ಪ್ರೀತಿ, ಗೌರವ, ಮೆಚ್ಚುಗೆಯನ್ನು ನಿರೀಕ್ಷಿಸುತ್ತೇವೆ ಅಲ್ವಾ? ಆದರೆ ಮೊದಲು ನಮ್ಮನ್ನು ನಾವು ಗೌರವಿಸಲು ಕಲಿಬೇಕು. ನಿಮ್ಮ ಮೌಲ್ಯವನ್ನು ನೀವು ಅರಿತಾಗ ಮಾತ್ರ ಇತರರು ನಿಮ್ಮ ಮೌಲ್ಯವನ್ನು ಅರಿಯುತ್ತಾರೆ ಅಲ್ವಾ? ಐದನೇದು, ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ. ಕರೆಕ್ಟ್. ಇದು ಒಂದು ಆರೋಗ್ಯ ಅನ್ನೋದು ತುಂಬಾ ದೊಡ್ಡದು. ಎಷ್ಟೇ ನಾವು ಹಣ, ನಮ್ಮ ಹತ್ರ ಅಧಿಕಾರ ಎಷ್ಟಿದ್ರೂ ಆರೋಗ್ಯ ಇಲ್ಲ ಅಂದರೆ ಏನೂ ಬರುವುದಿಲ್ಲ. ಯೌವನದಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚು ಯೋಚಿಸುವುದಿಲ್ಲ ನಾವು. ಆದರೆ ವಯಸ್ಸು ಹೆಚ್ಚಾದಂತೆ ಆರೋಗ್ಯವೇ ನಿಜವಾದ ಸಂಪತ್ತು ಎಂಬುದು ಅರ್ಥವಾಗುತ್ತದೆ. ಹೌದು, ನಾವು ಯೌವನದಲ್ಲಿ ನಾವು ಒಳ್ಳೆ ಒಂದು ಹ್ಯಾಬಿಟ್ಸ್ ಇಟ್ಕೊಂಡು ಯೋಗ, ಧ್ಯಾನ, ಎಕ್ಸಸೈಸು, ಇವೆಲ್ಲ ಒಳ್ಳೆ ಫುಡ್ಡು, ಹೆಲ್ದಿ ಫುಡ್ಡು ಇವುಗಳನ್ನೆಲ್ಲ ಮಾಡ್ತಾ ಹೋದರೆ ನಮಗೆ ಚೆನ್ನಾಗಿರ್ತೀವಿ. ನಾವು ಲೈಫಲ್ಲಿ ಹೆಲ್ದಿ ಆಗಿರ್ತೀವಿ. ಅದೇ ನಾವು ಇಲ್ಲ ಅದೆಲ್ಲ ಮಾಡಲಿಲ್ಲ ಯೌವನದಲ್ಲಿ ಅಂದರೆ ನಮಗೆ ವಯಸ್ಸಾದ ಮೇಲೆ ನಮಗೆ ಆರೋಗ್ಯದ ಬಗ್ಗೆ ತುಂಬಾ ಅರ್ಥವಾಗ್ತದೆ. ಆರೋಗ್ಯವೇ ದೊಡ್ಡ ಸಂಪತ್ತು ಅಂತ ನಮಗೆ ಅವಾಗ ನಾವು ಸಂಪತ್ತು ಎಂಬ ನಮಗೆ ತಿಳಿಯುತ್ತದೆ. ಆರನೇದು, ಎಲ್ಲರನ್ನು ಖುಷಿಪಡಿಸಲು ಸಾಧ್ಯವಿಲ್ಲ. ಹೌದು, ನಾವು ಪ್ರತಿಯೊಬ್ಬರನ್ನು ಖುಷಿಪಡಿಸೋಕ್ಕೆ ಸಾಧ್ಯವಿಲ್ಲ ಅಲ್ವಾ? ನಾವೆಷ್ಟೇ ಒಳ್ಳೆಯವರಾಗಿದ್ದರೂ ಯಾರಿಗಾದರೂ ನಿಮ್ಮ ಬಗ್ಗೆ ತಪ್ಪು ಅಭಿಪ್ರಾಯ ಇರ್ಬೋದು. ಅದರಿಂದ ಎಲ್ಲರ ಒಪ್ಪಿಗಾಗಿ ನಾವು ಬದುಕಬಾರ್ದು. ನಾವು ನಾವು ಎಲ್ಲರ ಒಪ್ಪಿಗೆಗಾಗಿ ಕಾಯಬಾರ್ದು. ನಮ್ಮ ಪಾಡಿಗೆ ನಮ್ಮ ಜೀವನ, ನಮ್ಮ ಲೈಫ್ ಜರ್ನಿ ಹೇಗಿದೆಯೋ ಹಾಗೆ ನಾವು ಬದುಕಬೇಕು. ನಿಮ್ಮ ಮನಸ್ಸಿಗೆ ಸರಿ ಅನಿಸುವ ಜೀವನವನ್ನು ನೀವು ಬದುಕಬೇಕು. ಹೌದು, ನಮಗೇನು ಅನಿಸುತ್ತೋ ಅದೇ ಥರವಾಗಿ ನಾವು ಬದುಕ್ತಾ ಇರಬೇಕು. ಅವ್ರೇನು ಅಂದ್ಕೊಳ್ತಾರೆ, ಇವ್ರೇನು ಅಂದ್ಕೊತಾರೆ ಅಂತ ನಾವು ಯಾವತ್ತೂ ಮಾಡಬಾರ್ದು. ನಮಗೆ ಹೇಗೆ ಸರಿ ಅನಿಸುತ್ತೋ, ನಮಗೆ ಹೇಗೆ ನಮ್ಮ ದಾರಿ ಸರಿ ಇದೆ ಹಾಗೆ ನಾವು ಬದುಕ್ತಾ ಇರಬೇಕು. ಏನೇದು, ಜೀವನ ತುಂಬ ಚಿಕ್ಕದ್ದು. ಹೌದು ಅಲ್ವಾ? ನಾವೇನು 100 ವರ್ಷ ಬದುಕ್ತೀವಿ ಅನ್ನೋದು ಗ್ಯಾರಂಟಿ ಇಲ್ಲ. ಆದರೆ ನಾವು ಏನು ಮಾಡ್ತಾ ಇರ್ತೀವಿ ಗೊತ್ತಾ? ಕೋಪ, ದ್ವೇಷ, ಹೋಲಿಕೆ ಇವುಗಳನ್ನೇ ಇಟ್ಕೊಂಡು ಬದುಕ್ತಾ ಇರ್ತೀವಿ. ಇವುಗಳಲ್ಲಿ ಸಮಯವನ್ನು ವ್ಯರ್ಥ ಮಾಡ್ಕೊಳ್ತಾ ಇರ್ತೀವಿ. ಫ್ರೆಂಡ್ಸ್, ಒಳ್ಳೆಯ ನೆನಪುಗಳನ್ನು ಸೃಷ್ಟಿಸಿ ನಾವು ಒಳ್ಳೊಳ್ಳೆ ನೆನಪುಗಳನ್ನು ಇಟ್ಕೊಂಡಿರಬೇಕು. ಪ್ರೀತಿಸುವವರ ಜೊತೆ ಹೆಚ್ಚು ಸಮಯ ಕಳೆಯಬೇಕು. ನಮ್ಮ ಫ್ಯಾಮಿಲಿ ಜೊತೆ, ನಮ್ಮ
ನಮಗೆ ಇಷ್ಟವಾದವರ ಜೊತೆ ನಾವು ಹೆಚ್ಚು ಸಮಯವನ್ನು ಕಳೆಯಬೇಕು. ನಮ್ಮ ಕನಸುಗಳನ್ನು ಮುಂದೂಡಬಾರ್ದು. ಇದು ನೋಡೋಣ, ಒಂದು ಕನಸು ಕಟ್ಕೊಂಡಿರ್ತೀವಿ, ಮುಂದೆ ಅಂತ ನೋಡೋಣ ಅಂತ ಹೋಗ್ಬಾರ್ದು. ಅದನ್ನು ಒಂದು ಅವಕಾಶ ಬಂದಾಗ ನಾವು ಅದನ್ನು ಯೂಸ್ ಮಾಡಿಕೊಂಡು ಅದನ್ನು ಈಡೇರಿಸ್ಕೊಳ್ಬೇಕು. ಸ್ನೇಹಿತರೆ, ಜೀವನದ ಕೆಲವು ಸತ್ಯಗಳು ತಡವಾಗಿ ಅರಿವಾಗುತ್ತವೆ ನಮಗೆ. ಆದರೆ ಅವುಗಳನ್ನು ಅರಿತ ನಂತರ ಜೀವನವನ್ನು ಹೊಸ ದೃಷ್ಟಿಯಿಂದ ನೋಡಲು ಆರಂಭಿಸುತ್ತೇವೆ. ಅನುಭವ ಅನ್ನುವುದು ದುಬಾರಿ ಶಿಕ್ಷಕನಿದ್ದಂತೆ, ಆದರೆ ಅದು ಕಲಿಸುವ ಪಾಠಗಳು ಜೀವನ ಪೂರ್ತಿ ಜೊತೆಯಾಗಿರುತ್ತವೆ. ಜೀವನದ ಕೆಲವು ಸತ್ಯಗಳು ವಯಸ್ಸಾದ ಮೇಲೆ ಗೊತ್ತಾಗ್ತವೆ ಫ್ರೆಂಡ್ಸ್ ನಮಗೆ. ಅದಕ್ಕೆ ಹೇಳೋದು, ನಾವು ಎಲ್ಲವನ್ನು ಫಸ್ಟ್ ತಿಳ್ಕೊಂಡು ಮಾಡ್ತಾ ಇರಬೇಕು. ನಾವು ಯೌವನದಲ್ಲಿ ಏನೇನು ಕಳ್ಕೊಂಡಿರ್ತೀವಿ ಅವೆಲ್ಲ ನಮಗೆ ವಯಸ್ಸಾದ ಮೇಲೆ ಸಿಗೋದಿಲ್ಲ. ಒಂದು ಒಳ್ಳೆಯ ಅವಕಾಶಗಳನ್ನು ನಾವು ಯೂಸ್ ಮಾಡ್ಕೋಬೇಕು. ಅದಕ್ಕೆ ಕೆಲವು ಸತ್ಯಗಳು ನಮ್ಮ ಜೀವನದ ಕೆಲವೆಲ್ಲ ಸತ್ಯಗಳು ನಮಗೆ ವಯಸ್ಸಾದ ಮೇಲೆ ತಡವಾಗಿ ಅರ್ಥವಾಗ್ತವೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.